ಇರಾನ್ ಈಗ ದಾಳಿಗೊಳಗಾಕತ್ತಿಲ್ರಿ. ಯಾವುದೋ ಕಾಲದಾಗ ಇರಾನ್ ಕುಸಿದು ಬಿದ್ದೈತಿ. Iran has been collapsing long before the missiles ever arrived. ಇರಾನ್ಗ ಹೊರಗಿನ ಶತ್ರುಗಳಕ್ಕಿಂತ ಒಳಗಿರುವ ಮಕ್ಕಳ ತಿರಸ್ಕಾರನ ಹೆಚ್ಚಿಗೆ ಐತಿ. ನಿಜವಾಗ್ಲೂ ಇರಾನ್ ಒಳಗಿನ ಪರಿಸ್ಥಿತಿ ಏನೈತಂತ ಈ ಮಹಿಳೆ ಹೇಳ್ಯಾಳ. And young women are burning hijabs in public squares. And when karma comes for theocrats, it doesn't knock. ಇದನ್ನೆಲ್ಲ ನೋಡಿದ್ರ ಯಾವ್ದೋ ಒಂದು ದೇಶ ನಾಶ ಆಗಕ ಬಾಂಬ್ ಹಾಕ್ಬೇಕಂತಾನ ಇಲ್ಲ. ಇರಾನ್ ಒಳಗ ನಿಜವಾಗ್ಲೂ 99% ಮುಸ್ಲಿಮ್ರ ಇರ್ತಾರೇನ್ರಿ? ನಮಸ್ಕಾರ ರೀ. ಇಸ್ರೇಲ್ ಇರಾನ್ ಯುದ್ಧ ನಡೆದೈತಿ. ಇಸ್ರೇಲ್ ದಾಳಿ ಮಾಡತೈತಿ, ಇರಾನ್ ಅದಕ್ಕೆ ತತ್ತರಿಸಿ ಹೊಂಟೈತಿ ಅಂತ ಎಲ್ಲರೂ ಅನ್ಕೊಳಕತ್ತೀವಿ. ಆದ್ರ ಒಂದು ವಿಡಿಯೋ ವೈರಲ್ ಆಗತೈತ್ರಿ. ಅದ್ರೊಳಗ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡೋಕ್ಕಿಂತ ಮೊದಲನ ಇರಾನ್ ಮುಗಿದು ಹೋಗೈತಿ. ಇರಾನ್ ಅದಕ್ಕೆ ಏನು ಉಳಿದಿಲ್ಲ, ತನ್ನ ಒಳಗನ ಆಂತರಿಕ ಸಂಘರ್ಷಗಳು ಅದನ್ನ ತಿಂದು ಹಾಕಾಕತ್ತಾವ. ಹುದು ಹೋಗಿರೋ ಸತ್ಯನ ತೆರೆದಿಟ್ಟಾಳ. ಆ ಮಹಿಳೆ ಅದ್ರೊಳಗ ಎಲ್ಲನೂ ಡೀಟೇಲ್ ಆಗಿ ಹೇಳ್ಯಾಳ. But what if I told you Iran has been collapsing long before the missiles ever arrived, and young women are burning hijabs in public squares, and protesters are executed after 15-minute trials, and people are selling kidneys to survive. And when karma comes for theocrats, it doesn't knock. ಆ ಮಹಿಳೆ ಏನೇನು ಹೇಳಿದ್ರಿ ಅದನ್ನ ಇವತ್ತು ನಾನು ನಿಮಗೆ ಹೇಳ್ತೇನೆ. ಇರಾನ್ ಮೇಲೆ ಇಸ್ರೇಲ್ ಮಿಸೈಲ್ ದಾಳಿ ಮಾಡಾಕತ್ತೈತಿ, ಇಸ್ರೇಲ್ ಮಿಸೈಲ್ ದಾಳಿಗೆ ಇರಾನ್ ತತ್ತಿರಿಸಿ ಹೊಂಟೈತಿ ಅನ್ನೋದು ಕೇಳಿರಿ. ಆದ್ರೆ ನಿಜವಾಗ್ಲೂ ಮಿಸೈಲ್ ಬೀಳೋಕಿನ್ನ ಹಲವಾರು ವರ್ಷಗಳ ಮುಂಚೆನೆ ಇರಾನ್ ಸಂಪೂರ್ಣವಾಗಿ ಕುಸಿದು ಬಿಟ್ಟೈತಿ. ಇರಾನ್ ಈಗ ಅಗ್ನಿಕುಂಡದಾಗ ಬಿದ್ದಿರುವಂತ ದೇಶ ಅಲ್ರಿ. ಇರಾನ್ನಾಗಿರೋ ಆಡಳಿತ ಕೊಳೆತು ಬಿದ್ದು ನಾರಾಕತ್ತೈತಿ. ಅಲ್ಲಿನ ಆಡಳಿತನ ಆಲ್ರೆಡಿ ಇರಾನ್ನ ನಾಶ ಮಾಡಿಬಿಟ್ಟೈತಿ. ಈ ಆಯತುಲ್ಲಾ ಖಮೇನಿ ಜಗತ್ತಿಗೆ ಏನನ್ನ ತೋರಿಸ್ಬಾರ್ದು ಅಂತ ಮುಚ್ಚಿಟ್ಟಿದ್ನಲ್ಲ, ಆ ವಿಷಯನ ಈ ಮಹಿಳೆ ಹೇಳ್ಯಾಳ. ಇರಾನ್ ಒಳಗ 60% ಅಷ್ಟು ಮಸೀದಿಗಳು ಮುಚ್ಚಿ ಹೋಗ್ಯಾವ. ಅಲ್ಲಿನ ಮೌಲ್ವಿಗಳನ್ನ ರೋಡ್ ಒಳಗ ಅಟ್ಟಾಡ್ಸ್ಕೊಂಡು ಹೊಡ್ಯಾಕತ್ತಾರ. ಇನ್ನ ಇರಾನಿನ ಜನಸಂಖ್ಯೆಯ ಅರ್ಧದಷ್ಟು ಜನ ಇಸ್ಲಾಂ ಧರ್ಮವನ್ನ ಬಿಟ್ಟಾರ. ಅವರು ಮುಸ್ಲಿಮ್ರಂತ ಹೇಳ್ಕೊಳಕ ಇಷ್ಟಪಡತ್ತಿಲ್ಲ. ಯುವತಿಯರು ಸಾರ್ವಜನಿಕ ಸ್ಥಳಗಳ ಒಳಗ ಹಿಜಾಬನ್ನ ಸುಟ್ಟು ಹಾಕಾಕತ್ತಾರ. ಇದು ನೋಡಕ್ ಬರೀ ಪ್ರತಿರೋಧಗತ್ಲೆ ಕಂಡ್ರು ಇದು ಪ್ರತಿರೋಧ ಅಷ್ಟ ಅಲ್ರಿ, ಇದು ಸಾಮೂಹಿಕ ವಲಸೆ ಐತಿ. ಅಲ್ಲಿನ ಆಡಳಿತಗಾರರು ಹೇರಾಕತ್ತಿರೋ ಧಾರ್ಮಿಕ ಕಟ್ಟಳೆಗಳನ್ನ ಬ್ಯಾಡ ಅಂತ ಹೇಳಕತ್ತಿರೋ ಸಾಮೂಹಿಕ ವಲಸೆ ಐತಿ. ನಾವು 1979 ಹೋಗಿ ನೋಡಿದ್ರ ಜಗತ್ತಿಗೆ ಇರಾನ್ ಒಂದು ಮಾತು ಹೇಳಿತ್ತು, ಇರಾನನ್ನ ಇಸ್ಲಾಂ ರಾಷ್ಟ್ರವನ್ನಾಗಿ ಮಾಡ್ತೀವಿ ಅಂತ. ಈಗ ಶರಿಯಾ ಅಲ್ಲಿನ ಕಾನೂನು ಆಗೈತಿ, ಹಿಜಾಬ್ ಕಡ್ಡಾಯ ಆಗೈತಿ, ಮೌಲ್ವಿಗಳು ಅಲ್ಲಿನ ಆಡಳಿತಗಾರರಾಗ್ಯಾರ. ಇದನ್ನೆಲ್ಲ ಯಾರ ವಿರೋಧ ಮಾಡ್ತನು ಅಂತ ಅಂದ್ರು ಅಂದ್ರೆ ಅದು ದೈವ ನಿಂದನೆ ಆಗ್ತೈತಿ. ಸದ್ಯದ ಪರಿಸ್ಥಿತಿ ನಾವು ಇರಾನ್ಯಾಗ ನೋಡಿದ್ರೆ 27% ಅಷ್ಟು ಯುವಕರಿಗೆ ಕೆಲಸ ಇಲ್ಲ, ನಿರುದ್ಯೋಗತನ ಕಾಡಾಕತ್ತೈತಿ. ಹಣದುಬ್ಬರ ಅಂದ್ರ ಇನ್ಫ್ಲೇಷನ್ 45% ಐತಿ. ಯಾರೇ ಒಬ್ಬ ಮಹಿಳೆ ತನ್ನ ಕೂದಲು ಕಾಣಂಗ ಹಿಜಾಬ್ ಹಾಕಿದ್ಲು ಅಂದ್ರ ಅಪ್ಪಿತಪ್ಪಿ ಸ್ವಲ್ಪ ಕಾಣಿದ್ರು ಆಕಿನ ಜೈಲಿಗೆ ಹಾಕ್ತಾರ, ಶಿಕ್ಷೆ ಕೊಡ್ತಾರ. ಯಾರು ಇದ್ರ ವಿರುದ್ಧ ಧ್ವನಿ ಎತ್ತಿ ಪ್ರತಿಭಟನೆ ಮಾಡಿದ್ರ ಅವ್ರನ್ನ 15 ನಿಮಿಷ ವಿಚಾರಣೆ ಮಾಡ್ದಂಗ ಮಾಡಿ ಅವರು ಕೊಲ್ಲಲ್ಪಡ್ತಾರ. ಅಂದ್ರೆ ಅವ್ರನ್ನ ಇವರು ಸಾಯಿಸೇ ಬಿಡ್ತಾರ. ಇನ್ನೊಂದೇನಂದ್ರ ಅಲ್ಲಿನ ಮಂದಿ ಬದುಕು ಸಾಕ್ಸಾಕ ತಮ್ಮ ಕಿಡ್ನಿಗಳನ್ನ ಮಾರಿ ಬದುಕಾಕತ್ತಾರ. ಇದು ದೇವ್ರು ಕೊಡೋ ನ್ಯಾಯ ಅಲ್ರಿ, ಇದು ಇರಾನ್ ಒಳಗಾಗತ್ತಿರೋ ಆಂತರಿಕ ಸ್ಫೋಟ. ಆಮೇಲೆ ಇದೆಲ್ಲ ಶುರು ಆಗಿದ್ದು ಯಾವಾಗ ಗೊತ್ತೈತೇನ್ರಿ? ಮಾಷಾ ಅಮೇನಿ ಅನ್ನೋ ಮಹಿಳೆಯನ್ನ 2022ರಾಗ ಸಾಯಿಸ್ಬಿಡ್ತಾರ. ಅದು ಯಾಕೆ ಸಾಯಿಸ್ತಾರಪ್ಪ ಅಂತಂದ್ರ ಆಕಿ ಹಿಜಾಬ್ನ ಸರಿಯಾಗಿ ಹಾಕೊಂಡಿರ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಆಕಿನ ಸಾರ್ವಜನಿಕವಾಗಿ ಸಾಯಿಸ್ಬಿಡ್ತಾರ. ಆಮೇಲೆ ಏನಾಯ್ತಂದ್ರ 350 ನಗರಗಳು ಇದ್ರ ವಿರುದ್ಧ ಹೋರಾಟ ಮಾಡಿದ್ರು. 328 ಮಂದಿ ಈ ಹೋರಾಟದಾಗ ಅಂದ್ರೆ ಈ ಪ್ರತಿಭಟನೆ ಒಳಗ ಸತ್ರು. 14,000 ಮಂದಿನ ಜೈಲಿಗೆ ಹಾಕಿದ್ರು, ಬಂಧಿಸಿದ್ರು. ಈಗಲೂ ಇದಕ್ಕಾಗಿನ ಪ್ರತಿಭಟನೆಗಳು ಮುಂದುವರ್ದಾವ. ಅಲ್ಲಿನ ಯುವತಿಯರು ಹಿಜಾಬ್ನ ಸುಡಾಕತ್ತಾರ, ಮೌಲ್ವಿಗಳ ವಿರುದ್ಧ ಭಾಷಣ ಮಾಡಾಕತ್ತಾರ, ರೋಡ್ ಶೋ ಮಾಡಾಕತ್ತಾರ, ಪ್ರತಿಭಟನೆ ಮಾಡಾಕತ್ತಾರ. ಈ ಮಹಿಳೆಯರೇನದಾರಲ್ಲ ಯುವತಿಯರು ಹೋಗಕತ್ತಾರ ಪ್ರತಿಭಟನೆಗೆ, ಅವ್ರ ಜೋಡಿ ಅವರ ಅಜ್ಜಿಯಂದಿರೂ ಜಾಯಿನ್ ಆಗಕತ್ತಾರ. ಪ್ರತಿಭಟನಾ ರ್ಯಾಲಿ ಒಳಗ ಅಜ್ಜಿಯಂದ್ರೂ ಭಾಗವಹಿಸಿ ಮೌಲ್ವಿಗಳ ವಿರುದ್ಧ ಘೋಷಣೆ ಕೂಗಾಕತ್ತಾರ. ಅವರ ಘೋಷಣೆ ಒಂದೇ ಒಂದು ಘೋಷಣೆ ಏನು ಗೊತ್ತೈತೇನ್ರಿ? ಮಹಿಳೆಯರ ಜೀವಕ್ಕೆ ಸ್ವಾತಂತ್ರ್ಯ ಬೇಕು ಅನ್ನೋದು. ಇದೊಂದು ರೀತಿ ಆ ಮತಾಂಧ ಆಡಳಿತಗಾರರ ಚರಮಗೀತೆ ಆಗೈತಿ. ಈಗ ಕೆಲವು ನಂಬರ್ ಬಗ್ಗೆ ಆ ಮಹಿಳೆ ಹೇಳಿದ್ನ ನೋಡೋಣ್ರಿ. ಇದನ್ನ ಇರಾನ್ ಆಡಳಿತ ಜಗತ್ತಿನ ಕಣ್ಣಿಂದ ಮುಚ್ಚಿಟ್ಟೈತಿ. ಅದೇನಂದ್ರ ಇರಾನ್ ಒಳಗ 99% ಮುಸ್ಲಿಮ್ರ ಅದಾರು ಅನ್ನೋದು.
ಆದ್ರೆ ಸ್ವತಂತ್ರ ಸಂಸ್ಥೆಗಳು ಮಾಡಿರೋ ವರದಿನ ಬೇರೆ ಹೇಳ್ತೈತಿ. ಆ ವರದಿ ಪ್ರಕಾರ ಇರಾನ್ ಒಳಗ 40% ಅಷ್ಟ ಮುಸ್ಲಿಮ್ರು ಅದಾರ. ಇನ್ನು ಮಿಕ್ಕಿರೋ 45% ಮುಸ್ಲಿಮ್ರು ತಾವಾಗೆ ಹೇಳ್ಕೊಂತಾರೆ ನಾವು ಇಸ್ಲಾಂ ಧರ್ಮಕ್ಕೆ ಸೇರಿದವರಲ್ಲ, ನಾವು ಇಸ್ಲಾಂ ಧರ್ಮವನ್ನ ಬಿಟ್ಟೀವಿ, ತೊರೆದೀವಿ ಅಂತ. ಇಸ್ಲಾಂ ತೊರೆದೀವಿ ಅಂತ ಹೇಳ್ಕೊಳ್ಳೋರು 47% ಜನ ಅದಾರ. ಈ ಧರ್ಮ ಬಿಟ್ಟಿವಿ ಅನ್ನೋ ಹೇಳೋ ಸಂಖ್ಯೆಯವರು 20 ರಿಂದ 29 ವಯಸ್ಸಿನವ್ರು ಅದಾರ. ಅಂದ್ರೆ ಟೀನೇಜರ್ಸ್ ಜಾಸ್ತಿ ಧರ್ಮ ಬ್ಯಾಡ, ಇದೊಂದು ಕಟ್ಟಳೆ ನಮಗೆ ಬ್ಯಾಡ ಅಂತ ಬಿಟ್ಟು ಬಿಟ್ಟಾರ, ಇಸ್ಲಾಮನ್ನ ತೊರೆದು ಬಿಟ್ಟಾರ. 20 ವಯಸ್ಸಿನಿಂದ 29 ವಯಸ್ಸಿನ ತನಕ ಏನು ಧರ್ಮ ಬಿಟ್ಟಾರಲ್ಲ ಅವ್ರು ಎಷ್ಟು ಪ್ರತಿಶತ ಅದಾರಪ್ಪ ಅಂತಂದ್ರೆ 52% ಅದಾರ ಅವರು. ಇದ ಧಾರ್ಮಿಕ ಪುನರುತ್ಥಾನ ಆಗೋದಿಲ್ಲ, ಆದ್ರೆ ಇದು ಆಧ್ಯಾತ್ಮಿಕ ಪ್ರತಿರೋಧ ಐತಿ. ಅಲ್ಲಿನ ಜನ ಬೇರೆ ಕಡೆ ಮುಖ ಮಾಡಕತ್ತಾರ. ಈ ಆಡಳಿತ ಬಲವಂತವಾಗಿ ಹೇರಾಕತ್ತಿರುವಂತ ಧರ್ಮವನ್ನ, ಧಾರ್ಮಿಕ ನಂಬಿಕೆಯನ್ನ ಇಷ್ಟಪಡಲ್ದ, ಒಪ್ಕೊಳಕ್ಕಾಗಲ್ದ ಅವರು ಈ ಕಡೆ ಮುಖ ಮಾಡ್ಯಾರ. ಯಾವ ಕಡೆಪ್ಪ ಅಂತಂದ್ರ ನಾಸ್ತಿಕತೆ ಕಡೆ, ಅವ್ರದ ಆಗಿರುವಂತ ಪರ್ಷಿಯನ್ ಹಳೆಯ ನಂಬಿಕೆಗಳ ಕಡೆ. ಯಾಕೆ ಆ ಕಡೆ ಮುಖ ಮಾಡ್ಯಾರ ಅಂದ್ರೆ ಅವ್ರಿಗೆ ಬಲವಂತವಾಗಿ ಹೇರುವ ಧಾರ್ಮಿಕ ನಂಬಿಕೆಗಳು ಬ್ಯಾಡ ಆಗ್ಯಾವ. ಅವ್ರು ಅದನ್ನ ನಂಬಕ ಒಪ್ಕೊಳಕ ತಯಾರಿಲ್ಲ. ಜಗತ್ತ ಇರಾನಿನ ಅಣ್ವಸ್ತ್ರದ ಬಾಂಬ್ಗಳು ಎಷ್ಟದಾವ, ಏನೇನು ಅನ್ನೋದ್ ಕಡೆ ಗಮನ ಕೊಡತೈತಿ. ಆದ್ರೆ ನಿಜವಾಗ್ಲೂ ಇರಾನ್ ಒಳಗ ಒಂದು ಬಾಂಬ್ ಬಿದ್ದೈತಿ, ಅದು ದಿನಕ್ಕೆ ಕ್ಷೀಣಿಸಾಕತೈತಿ, ಯಾವಾಗ ದೊಡ್ಡ ಮಟ್ಟದಾಗ ಸ್ಫೋಟ ಆಗ್ತೈತಿ ಅನ್ನೋದನ್ನ ಜಗತ್ತ ನೋಡಾಕತ್ತಿಲ್ಲ. ಇದ ಬರೀ ಮಿಲಿಟರಿ ಕ್ರೈಸಿಸ್ ಅಲ್ರಿ, ಇದೊಂದು ಸಾಂಸ್ಕೃತಿಕ ಎಚ್ಚರಿಕೆ ಐತಿ. ಇರಾನ್ ನಮಗ ಏನು ತೋರಿಸ್ಕೊಟ್ಟೈತ್ರಿ? ಧರ್ಮ ನ್ಯಾಯಾಲಯವಾಗಿ ಬದಲಾದಾಗ ಏನಾಗತೈತಿ ಅನ್ನೋದನ್ನ, ಮಹಿಳೆಯರು ಧ್ವನಿಯನ್ನ ಕಳ್ಕೊಂಡಾಗ ಏನಾಗ್ತೈತಿ ಅನ್ನೋದನ್ನ, ಸತ್ಯ ಹೇಳೋದು ದೈವ ನಿಂದನೆ ಅಂತ ಆರೋಪ ಮಾಡಿ ಮಣ್ಣು ಮುಚ್ಚಿದ್ರ ಏನೆಲ್ಲ ಆಗ್ತೈತಿ ಅನ್ನೋದನ್ನ ಇರಾನ ಜಗತ್ತಿನ ಮುಂದೆ ತೋರಿಸ್ಕೊಟ್ಟೈತಿ. ಇನ್ನ ಒಂದು ದೇಶ ನಾಶ ಮಾಡಕ ಬಾಂಬ್ಗಳ ಬೇಕಂತಿಲ್ರಿ, ಆ ದೇಶನ ತಗೊಂಡೋಗಿ ಮತಾಂಧ ಮೌಲ್ಯಗಳ ಕೈಯಾಗ ಕೊಟ್ರ ಸಾಕು ನೋಡ್ರಿ. ಖಮೇನಿ ಅವರ ಇರಾನ್ ಐತಲ್ರಿ, ಹೊರಗಿನ ಶತ್ರುಗಳ ದಾಳಿಗೆ ಅಷ್ಟ ಒಳಗಾಗಿಲ್ಲ, ಅದ್ರ ಬದಲಾಗಿ ಇದು ತನ್ನದೇ ಒಳಗಿರುವಂತ ಮಕ್ಕಳ ತಿರಸ್ಕಾರಕ್ಕೆ ಒಳಗಾಗೈತಿ. ಯಾಕೆ ಹಿಂಗಾಕೈತಿಯಪ್ಪ ಅಂತಂದ್ರ ಒಂದು ದೇಶನ ನೀವು ಧರ್ಮ ಮತ್ತು ದೈವದ ಹೆಸರಲ್ಲಿ ನೋಡ್ತೀವಿ ಅಂತಂದ್ರ ನೀವು ಅದು ಎರಡನ್ನೂ ಕಳ್ಕೊಬೇಕಾಕೈತಿ. ಈ ಕಡೆ ಮಂದಿಗೆ ಭಯನೂ ಇರಂಗಿಲ್ಲ, ದೈವದ ಮೇಲೆ ನಂಬಿಕೆನೂ ಇರಂಗಿಲ್ಲ. ಈಗ ಇರಾನ್ ಮಾಡಿದ್ದು ಅದನ್ನ. ಇನ್ನೊಂದು ವಿಷಯ ಹೇಳಿದ್ರು ಅವರು, ಒಬ್ಬ ಮೂಲಭೂತವಾದಿಗೆ ಕರ್ಮ ಅನ್ನೋದು ಹೆಂಗ್ ಬರ್ತೈತಿ ಅಂದ್ರೆ ಅದು ಬಾಗಿಲು ತಟ್ಕೊಂಡು ಬರಂಗಿಲ್ಲ, ಅವನಿಗೆ ಇರುವಂತ ಎಲ್ಲ ಬಾಗಲ್ಗಳನ್ನ ಮುಚ್ಕೊಂಡು ಬರ್ತೈತಿ ಅಂತ. ಈಗ ಖಮೇನಿ ಪರಿಸ್ಥಿತಿನೂ ಹಂಗೈತಿ, ಆದ್ರೆ ಅದು ಇಡೀ ಜಗತ್ತಿಗೆ ಕಾಣಿಸ್ವಲ್ತು. ಈ ಮಹಿಳೆ ಹೇಳೋದ್ರಿಂದಾಗಿ ನಮಗೆಲ್ಲರಿಗೂ ಗೊತ್ತಾಗೈತಿ, ಹೊರಗಿನ ಶತ್ರುವಿನಿಗಿನ್ನ ಒಳಗೊಳಗ ಇದನ್ನ ತಿನ್ನಾಕತ್ತಿರೋ ಅವ್ರದ ದೇಶದ ಮಂದಿ ಕೈಯಾಗ ಸಿಕ್ಕೊಂಡು ವಿಲ ಒದ್ದಾಡತೈತಿ. ಯಾವತ್ತೋ ಯಾವುದೋ ಕಾಲದಾಗ ಕುಸಿದು ಬಿದ್ದೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥ ಹೆಚ್ಚಿನ ವಿಡಿಯೋ ನೋಡಕ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.